ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ, ಆತ್ಮೀಯ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಾವು ಕನ್ನಡ ಪುಸ್ತಕದಲ್ಲಿ ಇರುವಂತಹ ಮೊದಲ ಪದ್ಯ ಭಾಗವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಕನ್ನಡಿಗರ ತಾಯಿ, ಕನ್ನಡ ಮಾತೃಭಾಷೆ, ಮಾತೃ ಪ್ರದೇಶದ ಬಗ್ಗೆ ನಮ್ಮಲ್ಲಿ ಅಭಿಮಾನ ಮೂಡಿಸುವಂತಹ ಈ ಕನ್ನಡಿಗರ ತಾಯಿ ಪದ್ಯ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ 4 ಪ್ಯಾರಾಗ್ರಾಫ್ಗಳನ್ನ ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು 5ನೇ ಮತ್ತು 6ನೇ ಪ್ಯಾರಾಗ್ರಾಫ್ಗಳನ್ನ ಅಭ್ಯಾಸ ಮಾಡಿ ಪ್ರಶ್ನೋತ್ತರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಅವಾಗ ನೇರವಾಗಿ 5ನೇ ಪ್ಯಾರಾಗ್ರಾಫ್ ಅನ್ನ ನೋಡ್ರಿ. 5ನೇ ಪ್ಯಾರಾಗ್ರಾಫ್ ನಲ್ಲಿ ಗೋವಿಂದ ಪೈ ಅವರು ನಮಗೆಲ್ಲ ಏನೇನು ಹೇಳಿದ್ದಾರೆ ಎನ್ನುವುದನ್ನ ತಿಳಿದುಕೊಳ್ಳೋಣ್ರಿ. ನೋಡ್ರಿ, ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ, ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಬಿಡುಕುವ, ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿಂ ತೀಳದನ್ನ ಸುರಭಿ ಎಲ್ಲಿ, ನೀನದನ್ನ ನವಶಕ್ತಿಯನ್ನ ನೆಬ್ಬಿಸು, ಹೊಸ ಸುಗಂಧ ದೊಸಗೆಯಿಂದ ಜಗದ ಹೆಸರು ಹಬ್ಬಿಸು ಎನ್ನುವಂತಹ ಮಾತುಗಳನ್ನು ಇಲ್ಲಿ ಗೋವಿಂದ ಪೈ ಅವರು ಮುಂದುವರೆದು ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವಾಗ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಈ 5ನೇ ಪ್ಯಾರಾಗ್ರಾಫ್ನಲ್ಲಿ ಏನನ್ನ ನಾವು ನೋಡ್ತೀವಿ ಅಂದ್ರ, ಗೋವಿಂದ ಪೈ ಅವರು ಕನ್ನಡ ತಾಯಿ ಹೇಳ್ತಾ ಇದ್ದಾರೆ, ಈಗಿನ ಕನ್ನಡ ಜನರು ಹೇಗಾಗಿದ್ದಾರೆ, ಕನ್ನಡ ಜನರ ಪರಿಸ್ಥಿತಿ ಏನಿದೆ, ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ, ಕನ್ನಡಿಗರು ತಮ್ಮ ಭಾಷೆಯ ಮೇಲೆ, ಕನ್ನಡ ನಾಡಿನ ಮೇಲೆ ಯಾವ ತರನಾದಂತಹ ಭಾವನೆಗಳನ್ನ ಹೊಂದಿದ್ದಾರೆ ಎನ್ನುವಂತಹ ಅಂಶವನ್ನ ಗೋವಿಂದ ಪೈ ಅವರು ಕನ್ನಡ ತಾಯಿ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನೇರವಾಗಿ ಇಲ್ಲಿ ಗೋವಿಂದ ಪೈ ಅವರು ಏನ್ ಮಾಡ್ತಾ ಇದ್ದಾರೆ, ನಾವು ನೀವು ಕನ್ನಡಿಗರು ಇವತ್ತು ಹೇಗಾಗಿದ್ದೇವೆ ಎನ್ನುವುದನ್ನ ಗೋವಿಂದ ಪೈ ಅವರು ಕನ್ನಡ ತಾಯಿ ಹೇಳ್ತಾ ಇದ್ದಾರೆ. ಅವಾಗ ನೋಡೋಣ್ರಿ, ಹೇಗೆ ಆಗಿದ್ದೇವೆ ಅಂದ್ರೆ ಕನ್ನಡಿಗರು ಯಾವ ತರನಾಗಿ ಇದ್ದಾರೆ. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ, ಅವಾಗ ತನ್ನ ಮರೆಯ ಅಂದ್ರೆ ಮರೆಯ ಅಂದ್ರ ಪಕ್ಕದಲ್ಲೇ, ಮರೆಯ ಅಂದ್ರ ಪಕ್ಕದಲ್ಲೇ, ತನ್ನ ಪಕ್ಕದಲ್ಲೇ ಕಂಪನ ಇದೆ. ಕಂಪನ ಅಂದ್ರ ರಸ. ಯಾವ ರಸ ಅಂದ್ರ ಕನ್ನಡದ ರಸ ಬಹಳಷ್ಟು ಚೆನ್ನಾಗಿದೆ. ನಮ್ಮಲ್ಲೇನೆ ನಾವು ಏನ ಪ್ರತಿನಿತ್ಯ ನಾವು ಜೀವನ ನಡೆಸ್ತಾ ಇದ್ದೇವಲ್ಲ, ನಮ್ಮ ನಿಸರ್ಗದಲ್ಲೇ ನಮ್ಮ ಬಳಿಯೇ ಬಹಳಷ್ಟು ಕನ್ನಡದ ಸತ್ವವು ಅಡಗಿಕೊಂಡಿದೆ. ಅದನ್ನ ಅರಿಯದನೆ ಹೊರಗೆ ಹುಡುಕುವ, ಅವಾಗ ನಮಗೆಲ್ಲ ಏನ್ ಬೇಕಲ್ಲ ನಮ್ಮ ಪರಿಸರದಲ್ಲೇ, ನಮ್ಮ ಕನ್ನಡ ನಾಡಿನಲ್ಲೇನೆ ಇದೆ. ಆದ್ರೆ ನಾವು ಇವತ್ತು ಕನ್ನಡಿಗರು ಏನ್ ಮಾಡ್ತಾ ಇದೀವಿ ಅಂದ್ರ ಅದನ್ನ ಅರಿಯದನೆ ಅಂದ್ರೆ ಅದನ್ನು ಅರಿಯದೆ ಏನ್ ಮಾಡ್ತೀವಿ ಅಂದ್ರ ಹೊರಗಡೆ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಉತ್ತಮ ಜೀವನವನ್ನ ನಡೆಸಲು ಮಾನವನಿಗೆ ಏನೆಲ್ಲ ಬೇಕಲ್ಲ ಎಲ್ಲವೂ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಸಿಗ್ತದ. ನಮ್ಮ ಕನ್ನಡ ನಾಡಿನ ಮಣ್ಣು ಬಹಳಷ್ಟು ಸಂಪದ್ಭರಿತವಾದಂತಹ ಮಣ್ಣಾಗಿದೆ. ಎಲ್ಲಾ ತರದಂತಹ ಚಿನ್ನ, ಬಂಗಾರ, ವಜ್ರ, ಕಲ್ಲಿದ್ದಲು ಎಲ್ಲಾ ತರದಂತಹ ಸಂಪನ್ಮೂಲಗಳು ನಮ್ಮಲ್ಲಿ ಸಿಗ್ತದೆ. ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಲು ಎಲ್ಲವೂ ಕೂಡ ಇಲ್ಲಿ ವಾತಾವರಣ ಚೆನ್ನಾಗಿದೆ. ಒಟ್ಟಾರೆಯಲ್ಲಿ ಎಲ್ಲವೂ ಕೂಡ ರಸಸತ್ವ ನಮ್ಮಲ್ಲಿ ನಾಡಿನಲ್ಲಿ ಸಿಗ್ತಾ ಇದ್ರು. ಕನ್ನಡ ನಾಡಿನ ಜನರು ಏನ್ ಮಾಡ್ತಾ ಇದ್ರ ಹೊರಗಡೆ ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯವನ್ನ ಬಿಟ್ಟು ಕೆಲಸಕ್ಕೆಲ್ಲ ಹೊರಗಡೆ ಹೋಗ್ತಾ ಇದಾರಲ್ಲ, ಅದನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಗೋವಿಂದ ಪೈ ಅವರು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನಂದ್ರ ತನ್ನ ಮರೆಯ ಕಂಪನರಿಯದನೆ, ನಮ್ಮಲ್ಲೇ ಎಲ್ಲ ನಮ್ಮ ಪಕ್ಕದಲ್ಲೇ ಎಲ್ಲ ರಸಭಾವ ಅಂದ್ರ ಎಲ್ಲವೂ ಕೂಡ ಸಿಗ್ತಾ ಇದೆ. ಆದ್ರ ಕನ್ನಡಿಗರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಹೊರಗಡೆ ಹುಡುಕ್ತಾ ಇದ್ದಾರೆ. ನಮ್ಮ ರಾಜ್ಯವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದಾರಲ್ಲ ಅವ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಬಿಡುಕುವ, ಅವಾಗ ನಮ್ಮ ಕನ್ನಡಿಗರ ಪಾಡು ಎಂತದಾಗಿದ್ರೆ, ಪಾಡು ಅಂದ್ರೆ ಪರಿಸ್ಥಿತಿ, ಪಾಡು ಅಂದ್ರೆ ಪರಿಸ್ಥಿತಿ, ನಮ್ಮ ಕನ್ನಡಿಗರ ಪಾಡು ಎಂತದಾಗಿದೆ, ಪರಿಸ್ಥಿತಿ ಎಂತದಾಗಿದೆ ಅಂದ್ರ ಮೃಗದಂತೆ ಆಗಿದೆ. ಮೃಗ ಅಂದ್ರೆ ಏನು, ಪ್ರಾಣಿ. ಅವಾಗ ಪ್ರಾಣಿಯಂತೆ ಜೀವನ ಆಗಿದೆ. ನೋಡ್ರಿ, ಮೃಗದ ಸೇಡಿನಂತೆ, ಮೃಗದ ಸೇಡು ಅಂದ್ರ ನೋಡ್ರಿ, ಮೃಗಗಳು ಸರ್ವೇ ಸಾಮಾನ್ಯವಾಗಿ ಹೇಗಿತ್ತಿರ್ತಾವಂದ್ರ ಅವರಲ್ಲಿ ಮೃಗಗಳಲ್ಲಿ ಸೇಡಿನ ಮನೋಭಾವನೆ ಇದ್ದಿರ್ತದ. ಒಂದು ಮೃಗ ಮತ್ತೊಂದು ಮೃಗಕ್ಕೆ, ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಗೆ ತೊಂದರೆಯನ್ನ ಕೊಟ್ರ ಆ ಪ್ರಾಣಿ ಏನ್ ಮಾಡ್ತಂದ್ರ ಅದ್ರ ವಿರುದ್ಧ ಸೇಡು ತೀರಿಸಿಕೊಳ್ಳೋ ಪ್ರಯತ್ನ ಮಾಡ್ತಂದ್ರ ಬಟ್ ಜಗಳಾಡೋದ ಇಂಥವುಗಳಲ್ಲೆಲ್ಲ ಪ್ರಾಣಿಗಳು ಇರ್ತಾವಲ್ಲ, ಅಂತಹ ಜೀವನ, ಅಂತಹ ಪರಿಸ್ಥಿತಿ ನಮ್ಮ ಕನ್ನಡಿಗರ ಪರಿಸ್ಥಿತಿ ಆಗಿದೆ ಎನ್ನುವಂತ ಮಾತನ್ನೇ ತಿಳಿಸ್ತಾ ಇದ್ದಾರೆ. ಕನ್ನಡ ಭಾಷೆ ಎಷ್ಟು
ಮೃದುವಾದಂತಹ ಅಮೃತದಂತಹ ಭಾಷೆಯಾಗಿದೆ. ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರ ಕನ್ನಡ ನಾಡಿನಲ್ಲಿದ್ದಂತ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ರ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಾ ಇದ್ದಾರೆ. ಈ ಕಡೆ ಉತ್ತರ ಕನ್ನಡದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತ ಬೆಳಗಾವಿ, ವಿಜಯಪುರ, ಈ ಧಾರವಾಡ ಈ ಭಾಗದ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರ ಕನ್ನಡ ಮಾತಾಡೋದನ್ನ ಬಿಟ್ಟ ಹೆಚ್ಚೆಚ್ಚ ಮರಾಠಿ ಮಾತಾಡ್ತಾ ಇದ್ದಾರೆ. ಬೆಂಗಳೂರು ಆ ಕಡೆ ಪ್ರದೇಶದ ಜನರು ತಮಿಳು ಹೆಚ್ಚು ಮಾತಾಡ್ತಾ ಇದ್ದಾರೆ. ಈ ಕಡೆ ಬಳ್ಳಾರಿ ಈ ಕಡೆ ಎಲ್ಲ ಹೋದ್ರೆ ತೆಲುಗು ಹೆಚ್ಚು ಮಾತಾಡ್ತಾ ಇದ್ದಾರೆ. ಹೀಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕನ್ನಡದ ಜನರು ನಮ್ಮ ಕನ್ನಡ ಭಾಷೆಯನ್ನು ಬಿಟ್ಟ ಬೇರೆ ಬೇರೆ ಭಾಷೆ ಕಡೆಗೆ ಹೋಗ್ತಾ ಇದಾರಲ್ಲ ಎನ್ನುವಂತ ಮಾತನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ಗೋವಿಂದ ಪೈ ಅವರು ಈ ಮಾತನ್ನ ಕನ್ನಡ ತಾಯಿಗೆ ತಿಳಿಸ್ತಾ ಇದ್ದಾರೆ. ಮೃಗದ ಸೇರು ನಮ್ಮ ಪಾಡು ಪರರ ನುಡಿಗೆ, ಪರರ ಅಂದ್ರ ಬೇರೆದವರ ನುಡಿಗೆ ಬಿಡುಕುವ ಅಂದ್ರ ಬೇರೆದವರ ಭಾಷೆಗೆ ಏನಾಗ್ತಾ ಇದೆ ಇವರ ಮನಸ್ಸೋತು ಆ ಕಡೆ ಹೋಗ್ತಾ ಇದಾರಲ್ಲ ಎನ್ನುವಂತ ಮಾತನಲ್ಲಿ ಗೋವಿಂದ ಪೈ ಅವರು ಕನ್ನಡ ತಾಯಿಗೆ ತಿಳಿಸ್ತಾ ಇದ್ದಾರೆ. ಮೃಗದಂತೆ ನೋಡ್ರಿ, ಮೃಗಗಳು ಮತ್ತೊಂದು ಪ್ರಾಣಿಗಳ ಮತ್ತೊಂದು ಲಕ್ಷಣ ಏನಂದ್ರ ಯಾವ ಕಡೆಗೆ ತಿನ್ನಲು ಸಿಗ್ತದಲ್ಲ ಆ ಕಡೆ ಆಸೆ ಇಟ್ಕೊಂಡು ಹೋಗ್ಬಿಡೋದು. ಹಾಗೆ ಏನ್ ಮಾಡ್ತಾ ಇದಾರೆ ಕನ್ನಡದ ಜನ ಬೇರೆ ಬೇರೆ ಭಾಷೆಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ ಎನ್ನುವಂತ ಮಾತನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ. ಯಾವಾಗ ಕನ್ನಡ ಕಸ್ತೂರಿಯನ್ನ ಹೊಸತು ಸೀರಿಂ ತೀಡದನ್ನ ಸುರಭಿ ಎಲ್ಲಿ ಎನ್ನುವಂತ ಮಾತನಿಗೆ ತಿಳಿಸ್ತಾ ಇದ್ದಾರೆ. ಸ್ವಲ್ಪ ಲಕ್ಷ ಕೊಡ್ರಿ. ಕನ್ನಡ ಕಸ್ತೂರಿಯನ್ನು ಮತ್ತು ಹೊಸತು ಸಿರಿಂ, ಹೊಸತು ಸಿರಿಂ, ಸಿರಿ ಅಂದ್ರೆ ಸಂಪತ್ತು. ಕನ್ನಡ ಕಸ್ತೂರಿ ಮತ್ತು ಹೊಸ ಸಂಪತ್ತು ತೀಡದನ್ನ. ಅವಾಗ ತೀಡದನ್ನ, ತೀಡುವುದಂದ್ರ ಬರೆಯುವುದು, ಸಾಹಿತ್ಯ ರಚನೆ ಆಗುವುದು. ತೀಡುವುದಂದ್ರ ಬರೆಯುವುದು. ಆಗ ಇಲ್ಲಿ ಗೋವಿಂದ ಪೈ ಅವರು ಏನ್ ಹೇಳ್ತಾ ಇದ್ರ ಕನ್ನಡ ಕಸ್ತೂರಿ ಮತ್ತು ಹೊಸತು ಸಿರಿ. ಹೊಸತು ಸಿರಿ ಅಂದ್ರ ಹೊಸತು ಸಂಪತ್ತು. ಯಾವ ಸಂಪತ್ತು? ಸಾಹಿತ್ಯದ ಸಂಪತ್ತು ಯಾಕೆ ಬರೆಯಲ್ಪಡ್ತಾ ಇಲ್ಲ ಎನ್ನುವಂತ ಮಾತನ್ನೇ ತಿಳಿಸ್ತಾ ಇದ್ದಾರೆ. ಸುರಭಿ ಎಲ್ಲಿದೆ? ಸುರಭಿ ಅಂದ್ರೆ ಇಲ್ಲೇನ ಸುಗಂಧ ಅಥವಾ ಸುವಾಸನೆ. ಇನ್ನ ಸುವಾಸನೆ ಇವತ್ತ ಕನ್ನಡ ನಾಡಿನಲ್ಲಿ ಸಿಗ್ತಾ ಇಲ್ಲ. ಇನ್ನ ಸುವಾಸನೆ ಎಲ್ಲಿ ಮರೆಯಾಗಿದೆ ಎನ್ನುವಂತ ಮಾತಿನಲ್ಲಿ ಗೋವಿಂದ ಪೈ ಅವರು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ನನ್ನ ಕಡೆ ಲಕ್ಷ ಕೊಡ್ರಿ, ಗೊಂದಲ ಮಾಡ್ಕೋಕ್ ಹೋಗ್ಬೇಡ್ರಿ. ಇಲ್ಲಿ ಕನ್ನಡ ತಾಯಿ ಹೇಳ್ತಾ ಇದ್ರೆ ಕನ್ನಡ ಕಸ್ತೂರಿ ಹೊಸತು ಸಿರಿಂ ಅಂದ್ರ ಹೊಸತು ಸಂಪತ್ತು. ಯಾವ ಸಂಪತ್ತು? ಸಾಹಿತ್ಯದ ಸಂಪತ್ತು. ತೀಡದನ್ನ, ತೀಡದಂದ್ರ ಬರಿತಾ ಇಲ್ಲ ಅಂದ್ರ ಏನ್ ಹೇಳ್ತಾ ಇದ್ರಲ್ಲಿ ಗೋವಿಂದ ಪೈ ಅವರು ಹಳೆಯ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕವಿಗಳು ಇದ್ರು. ಪಂಪ, ರನ್ನ, ಜನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕ, ಬಸವಣ್ಣ ಇಂಥವರೆಲ್ಲ ಬಹಳಷ್ಟು ಕವಿಗಳಿದ್ರು. ನಮ್ಮ ಕನ್ನಡ ಸಾಹಿತ್ಯ ಬಹಳಷ್ಟು ಶ್ರೀಮಂತವಾಗಿತ್ತು. ಆದ್ರೆ ಇವತ್ತ ಕವಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಕನ್ನಡ ಸಾಹಿತ್ಯ ವಿಪುಲವಾಗಿ ರಚನೆ ಆಗ್ತಾ ಇಲ್ಲ. ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ಮಾಯವಾಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಇನ್ನ ವಾಸನೆ ಎಲ್ಲಿ ಹೋಯಿತು? ಸುವಾಸನೆ, ಸುಗಂಧ ಎಲ್ಲಿ ಹೋಯಿತು? ದೇನ ಸಾಹಿತ್ಯದ ಸುವಾಸನೆ ಎಲ್ಲ ಎಲ್ಲಿ ಹೋಯಿತು ಎನ್ನುವಂತಹ ಮಾತನಿಗೆ ಪ್ರಶ್ನಾತ್ಮಕವಾಗಿ ಕನ್ನಡ ತಾಯಿಗೆ ಗೋವಿಂದ ಪೈ ಅವರು ಕೇಳ್ತಾ ಇದ್ದಾರೆ. ಕನ್ನಡ ಕಸ್ತೂರಿ ಹೊಸ ಸಂಪತ್ತು. ಯಾವ ಸಂಪತ್ತು? ಸಾಹಿತ್ಯದ ಸಂಪತ್ತು. ತೀಡದ ನಂತರ ಬರೆಯಲ್ಪಡ್ತಾ ಇಲ್ಲಲ್ಲ, ಸಾಹಿತ್ಯ ರಚನೆ ಆಗ್ತಾ ಇಲ್ಲಲ್ಲ. ಯಾಕೆ ಆಗ್ತಾ ಇಲ್ಲ? ನಿನ್ನ ಸುಗಂಧ ಎಲ್ಲಿ ಹೋಯಿತು? ಪಂಪ, ರನ್ನ, ಜನ್ನ, ರಾಘವಾಂಕ, ಬಸವಣ್ಣ ಇದ್ರವಾಗ ನಿನ್ನ ಸುಗಂಧ ನಮ್ಮ ನಾಡಿನ ತುಂಬೆಲ್ಲ ಹರಡಿಕೊಂಡಿತ್ತಲ್ಲ, ಈಗ ಅದು ಎಲ್ಲಿದೆ ಎನ್ನುವಂತಹ ಪ್ರಶ್ನೆಯನ್ನ ಕನ್ನಡ ತಾಯಿಗೆ ಗೋವಿಂದ ಪೈ ಅವರು ಕೇಳ್ತಾ ಇದ್ದಾರೆ. ಅರ್ಥ ಆಗ್ತದೆ ಅಲ್ಲ? ನೋಡ್ರಿ, ಕನ್ನಡ ಕಸ್ತೂರಿ ಏನಾಗ್ತಾ ಇಲ್ಲ? ಹರಡ್ತಾ ಇಲ್ಲ. ಹೊಸತು ಸಿರಿ ಅಂದ್ರ ಹೊಸತು ಸಂಪತ್ತು, ಸಾಹಿತ್ಯದ ಸಂಪತ್ತು. ತೀಡದನಂದ್ರ ಬರೀತಾ ಇಲ್ಲ. ಜನರು ಕನ್ನಡ ಸಾಹಿತ್ಯವನ್ನು ಹೆಚ್ಚಾಗಿ ಬರೆಯುವಂತ ಕೆಲಸ ಮಾಡ್ತಾ ಇಲ್ಲ. ಇನ್ನ ಸುರಭಿ ಎಲ್ಲಿ ಅಂದ್ರ ನಿನ್ನ ಸುವಾಸನೆ, ಸುಗಂಧ ಎಲ್ಲಿ ಮಾಯವಾಗಿದೆ ಎನ್ನುವಂತ ಮಾತನ್ನು ತಿಳಿಸ್ತಾ ನಿನ್ನ ಅದನ್ನ ನವಶಕ್ತಿಯನ್ನ ಬೀಸು. ಅವಾಗ ನೀನೇನ್ ಮಾಡ್ಬೇಕಂದ್ರ ಮತ್ತೆ ಜನರಲ್ಲಿ ನವಶಕ್ತಿಯನ್ನ ಹಾಕಿ ಮತ್ತೆ ಜನರು ಕ್ರಿಯಾಶೀಲ, ಕನ್ನಡ ಜನರು ಕನ್ನಡಿಗರು ಮತ್ತೆ ಕ್ರಿಯಾಶೀಲರಾಗಿ ಮೊದಲಿನ ಕಾಲದಲ್ಲಿ ಹೆಂಗ್ ನಮ್ಮ ಸಂಪತ್ತು ಸಿರಿತನದಿಂದ ಕೂಡಿತ್ತಲ್ಲ, ಶ್ರೀಮಂತಿಕೆಯಿಂದ ಕುಳಿತಲ್ಲ, ನಮ್ಮ ಸಾಹಿತ್ಯ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಾಹಿತ್ಯ ರಚನೆ ಆಗ್ತದಲ್ಲ, ಮತ್ತೆ ಹಾಗೆ ನಮ್ಮ ಕನ್ನಡದ ಜನ ಸಾಹಿತ್ಯವನ್ನ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ರಚನೆ ಮಾಡಿ ಸಾಹಿತ್ಯ ಶ್ರೀಮಂತಿಕೆಯಿಂದ ಕೂಡಿರಲಿ ಎನ್ನುವಂತಹ ಮಾತನಲ್ಲೇ ತಿಳಿಸ್ತಾರೆ. ಅಂತ ಒಂದು ಶಕ್ತಿ ಕನ್ನಡಿಗರಲ್ಲಿ ಹಾಕು ಎನ್ನುವಂತ ಮಾತನಲ್ಲೇ ತಿಳಿಸ್ತಾ ಇದ್ದಾರೆ. ಇವಾಗ ಒಟ್ಟಾರೆ ಅವರ ಮಾತಿನ ಅರ್ಥ ಏನಂದ್ರ ನಮ್ಮ ಜನರು ಏನ್ ಮಾಡ್ತಾ ಇದಾರೆ, ಇಲ್ಲೇ ಕಂಪನ ಅಂದ್ರ ಇಲ್ಲೇ ಕನ್ನಡದ ರಸ ಸಿಗ್ತಾ ಇದ್ರು ಕೂಡ ಅದನ್ನ ಬೇರೆ ಕಡೆ ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಮೃಗದ ಸೇಡಿನಂತೆ ಏನ್ ಮಾಡ್ತಾ ಇದಂದ್ರ ಬೇರೆ ಬೇರೆ
ಮೃಗಗಳಂತೆ ಬೇರೆ ಬೇರೆ ಭಾಷೆಗಳ ಕಡೆಗೆ ಹೋಗ್ತಾ ಇದ್ದಾರೆ. ಜೊತೆಗೆ ನಿನ್ನ ಕಸ್ತೂರಿ ಇದ್ದಿರ್ಬೋದು, ನಿನ್ನ ಸಾಹಿತ್ಯ ಇದ್ದಿರ್ಬೋದು, ಬರೀತಾ ಇಲ್ಲ ಜನ. ಅವಾಗ ನಿನ್ನ ಸುವಾಸನೆ ಎಲ್ಲಿ ಹೋಗಿದೆ? ಅವಾಗ ನೀನೇನ್ ಮಾಡ್ಬೇಕು? ಮತ್ತೆ ಜನರಲ್ಲಿ ಹೊಸ ಶಕ್ತಿಯನ್ನ ಹಾಕಿ ಮತ್ತೆ ಜನರು ಏನ್ ಮಾಡ್ಬೇಕಂದ್ರ ಬೇರೆ ಕಡೆ ಹೋಗದೆ ಇಲ್ಲೇ ಇರಬೇಕು. ಬೇರೆ ಭಾಷೆಗೆ ಮಿಡುಕದೆ ನಮ್ಮ ಭಾಷೆಯನ್ನೇ ಬೆಳೆಸಬೇಕು. ಕನ್ನಡದ ಕಸ್ತೂರಿನ ಎಲ್ಲಾ ಕಡೆಗಳಲ್ಲಿ ಹಬ್ಬಿಸುವಂತ ಕೆಲಸ ಮಾಡಬೇಕು. ಮತ್ತು ಕನ್ನಡ ಸಾಹಿತ್ಯವನ್ನ ತೀಡಬೇಕಂದ್ರೆ ಬರೆಯಬೇಕು. ಬಹಳ ಹೆಚ್ಚಿನ ಸಂಖ್ಯೆಯಲ್ಲೇ ಸಾಹಿತ್ಯ ರಚನೆ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅವಾಗ ಅಂತ ಒಂದು ಶಕ್ತಿಯನ್ನ ಜನರಲ್ಲಿ, ಕನ್ನಡಿಗರಲ್ಲಿ ಹಾಕುವಂತ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೊಸ ಸುಗಂಧ ದೊಸಗೆಯಿಂದ ಜಗದ ಹೆಸರು ಹಬ್ಬಿಸು. ಅವಾಗ ಹೊಸ ಒಂದು ಸುವಾಸನೆಯಿಂದ ಏನ್ ಮಾಡೋದ್ರ ಇನ್ನ ಜನರಲ್ಲಿ ಒಂದು ಒಳ್ಳೆತನವನ್ನ, ಕನ್ನಡದ ಬಗ್ಗೆ ಒಂದು ಶಕ್ತಿಯನ್ನ ಅವರಲ್ಲಿ ಹಾಕಿ ಕನ್ನಡದ ಹೆಸರು ಜಗತ್ತಿನ ತುಂಬೆಲ್ಲ ಆಗುವಂತೆ ನಮ್ಮ ಕನ್ನಡಿಗರಿಗೆ ನೀನು ಹರಸು ತಾಯಿ ಎನ್ನುವಂತ ಮಾತನಲ್ಲಿ ಕನ್ನಡ ತಾಯಿಗೆ ಗೋವಿಂದಪ್ಪಯ್ಯವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಕನ್ನಡ ಜನ ಕನ್ನಡದಿಂದ ದೂರ ಸರಿತಾ ಇದ್ದಾರೆ. ಮತ್ತೆ ಅವರಲ್ಲಿ ಕನ್ನಡದ ಶಕ್ತಿಯನ್ನು ತುಂಬಿ ಕನ್ನಡ ಅಗಾಧವಾಗಿ ಹರಡುವಂತೆ ಮಾಡು ಎನ್ನುವಂತ ಪ್ರಾರ್ಥನೆ 5ನೇ ಪ್ಯಾರಾಗ್ರಾಫ್ನಲ್ಲಿ ಮಾಡ್ತಾ ಇರುವುದನ್ನ ನಾವು ನೋಡ್ತೀವಿ. ಇಷ್ಟು 5ನೇ ಪ್ಯಾರಾಗ್ರಾಫ್ನಲ್ಲಿ ಇರುವಂತ ಅಂಶಗಳು. ಒಟ್ಟಾರೆಯಾಗಿ ಏನ್ ಮಾಡಿದ್ದಾರೆ ಗೋವಿಂದಪ್ಪಯ್ಯವರು? ಕನ್ನಡಿಗರು ಕನ್ನಡದಿಂದ ದೂರ ಸರಿತಾ ಇದ್ದಾರೆ, ದೂರ ಸರಿಬಾರದು. ಅವರಲ್ಲಿ ಶಕ್ತಿಯನ್ನ ಹಾಕಿ ಅವರು ಮತ್ತೆ ಕನ್ನಡವನ್ನ ಮೈಗೂಡಿಸಿಕೊಂಡು ಕನ್ನಡವನ್ನ ಉಳಿಸಿ ಬೆಳೆಸುವಂತೆ ತಾಯಿ ಅವರಿಗೆ, ಕನ್ನಡಿಗರಿಗೆ ಶಕ್ತಿಯನ್ನ ಕೊಡು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅವಾಗ ನೋಡಿ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಮಾತುಗಳನ್ನು ಯಾಕೆ ಗೋವಿಂದಪ್ಪಯ್ಯವರು ಹೇಳ್ತಾ ಇದ್ದಾರೆ? ನಿಜಕ್ಕೂ ಇವತ್ತು ಏನಾಗ್ತಾ ಇದೆ ಅಂದ್ರೆ ಕನ್ನಡಿಗರಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ನಾವು ನೀವೆಲ್ಲ ಏನ್ ಮಾಡ್ತಾ ಇದ್ದಾರೆ, ಕನ್ನಡದಲ್ಲಿರುವಂತ ಒಂದು ವೈಶಿಷ್ಟ್ಯವನ್ನ ತಿಳಿದುಕೊಳ್ಳದೆ, ಕನ್ನಡದಲ್ಲಿರುವಂತಹ ಸಾರವನ್ನ ತಿಳಿದುಕೊಳ್ಳದೆ ಬೇರೆ ಬೇರೆ ಭಾಷೆಗಳನ್ನ ಹತ್ತಿದೆವು ನಾವು. ಅವಾಗ ಈ ತರನಾಗಿ ಮಾಡದೆ ನಾವು ಏನ್ ಮಾಡ್ಬೇಕಾಗಿದ್ರೆ ನಿಜಕ್ಕೂ ನೀವೆಲ್ಲರೂ ಕನ್ನಡಿಗರು ಕನ್ನಡ ಭಾಷೆ ಕುರಿತಾಗಿ ಒಳ್ಳೆ ಮನೋಭಾವನೆಯನ್ನ ಬೆಳೆಸ್ಕೊಂಡ, ಕನ್ನಡ ಭಾಷೆಯ ಒಳ್ಳೆತನವನ್ನ ತಿಳ್ಕೊಂಡ, ಕನ್ನಡ ಭಾಷೆಯನ್ನ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸುವಂತ ಕೆಲಸ ಮಾಡಬೇಕಿದೆ. ನಮ್ಮ ನಾಡಿನಲ್ಲಿ ಏನಿಲ್ಲ ಹೇಳ್ರಿ, ಎಲ್ಲವೂ ಕೂಡ ಇದೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೇಕು? ಕನ್ನಡವನ್ನ ಬೆಳೆಸಬೇಕು. ನಾವು ನೀವೆಲ್ಲ ಇದಕ್ಕೆ ಪ್ರಯತ್ನಶೀಲರಾಗೋಣ ಅಂತ ಹೇಳ್ತಾ 6ನೇ ಕಡೆ ಹೋಗ್ತೇನೆ. ನಮ್ಮ ಎದೆಯ ತಾಯಿ ಬಲಿಸು. ಅವಾಗ ನಮ್ಮ ಎದೆಯನ್ನು ತಾಯಿ ನೀನು ಬಲಿಸು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರ ನಮ್ಮ ಕನ್ನಡಿಗರ ಒಂದು ಜನರ ಎದೆ ಇದೆಯಲ್ಲ, ಅದನ್ನು ಬಲಿಸು ಅಂದ್ರ ಸದೃಢಗೊಳಿಸು. ಸದೃಢಗೊಳಿಸು ಅಂದ್ರ ಬಲಗೊಳಿಸು, ಪ್ರಬಲವಾಗಿಸು. ಯಾವುದಕ್ಕೂ ಹೆದರಬಾರದು ಕನ್ನಡಿಗರು. ಆ ತರನಾಗಿ ಅವರಲ್ಲಿ ಧೀರವನ್ನ ಹಾಕು ಎನ್ನುವಂತ ಮಾತನ್ನಿಲ್ಲಿ ಕನ್ನಡ ತಾಯಿಗೆ ಹೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದಾರೆ ಗೋವಿಂದಪ್ಪಯ್ಯವರು. ಕನ್ನಡಿಗರ ಹೃದಯಗಳು ಏನಾಗಬೇಕು ಅಂದ್ರೆ ಪ್ರಬಲರಾಗಬೇಕು, ಸದೃಢವಾಗಬೇಕು. ಸದೃಢವಾಗಿ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸ ಅವರಿಂದ ಆಗ್ಬೇಕು ಎನ್ನುವಂತ ಮಾತನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಅವಾಗ ಆ ನಿಟ್ಟಿನಲ್ಲಿ ನಾವು ಮೊದಲು ಏನಾಗ್ಬೇಕಂದ್ರ ಕನ್ನಡದ ಕುರಿತಾಗಿ ಎದೆಗಾರಿಕೆಯನ್ನ ಬೆಳೆಸ್ಕೋಬೇಕು, ಧೈರ್ಯವನ್ನ ಬೆಳೆಸ್ಕೋಬೇಕು. ಏನೇ ಆಗಲಿ, ಯಾರು ಏನೋ ಹೇಳಲಿ, ನಾವು ಕನ್ನಡವನ್ನ ಬಿಡೋದಿಲ್ಲ. ಕನ್ನಡವನ್ನ ಉಳಿಸ್ತೀವಿ, ಬೆಳೆಸ್ತೀವಿ. ಪ್ರತಿನಿತ್ಯ ನಾನು ಕನ್ನಡವನ್ನೇ ಮಾತಾಡ್ತೀನಿ, ಕನ್ನಡ ಶಬ್ದಗಳನ್ನೇ ಬಳಕೆ ಮಾಡ್ತೀನಿ. ಯಾವುದೇ ಬೇರೆ ಶಬ್ದಗಳನ್ನ ಬಳಕೆ ಮಾಡೋದಿಲ್ಲ, ಮತ್ತ ಬೇರೆ ಕಡೆ ನಾನು ಎಲ್ಲೂ ಹೋಗೋದಿಲ್ಲ. ಕನ್ನಡ ನಾಡಿನಲ್ಲಿ ಇದ್ಕೊಂಡೆ ಒಳ್ಳೆಯ ಸಾಧನೆಯನ್ನ ಮಾಡ್ತೀನಿ ಎನ್ನುವಂತ ಎದೆಗಾರಿಕೆಯನ್ನ ಬೆಳೆಸ್ಕೋಬೇಕು ಅನ್ನೋದನ್ನ ಇಲ್ಲಿ ಗೋವಿಂದಪ್ಪಯ್ಯವರ ಮಾತುಗಳನ್ನು ನಾವು ತಿಳ್ಕೋಬೇಕು. ಅವಾಗ ಏನ್ ಹೇಳ್ತಾ ಇದ್ದಾರೆ? ನಮ್ಮ ಎದೆಯ ತಾಯಿ ಬಲಿಸು, ಕನ್ನಡಿಗರ ಎದೆಗಳನ್ನ ಬಲಿಸು, ಪ್ರಬಲಗೊಳಿಸು ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲರ ಬಾಯಿಯಲ್ಲಿ ನೆಲೆಸು. ಅವಾಗ ನೀನೇನವಂದ್ರ ಎಲ್ಲರ ಬಾಯಿಯಲ್ಲಿ ನೀನು ಕನ್ನಡ ತಾಯಿ ನೆಲೆಸು ಅಂತ ಹೇಳ್ತಾ ಇದ್ದಾರೆ. ಅಂದ್ರ ಎಲ್ಲರ ಬಾಯಿಯಲ್ಲಿ ಏನಾಗಿರ್ಲಿ, ಕನ್ನಡವೇ ಇರ್ಲಿ ಎನ್ನುವಂತ ಮಾತನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಗೋವಿಂದಪ್ಪಯ್ಯವರು ತಿಳಿಸ್ತಾ ಇದ್ದಾರೆ. ಕನ್ನಡ ತಾಯಿ ನೀನು ಏನ್ ಮಾಡು, ನಮ್ಮೆಲ್ಲಾ ಕನ್ನಡಿಗರಿಗೆ ಹಿತಾಸಕ್ತಿಯನ್ನು ಕೂಡ ಅಂದ್ರ ನಮ್ಮೆಲ್ಲಾ ಕನ್ನಡಿಗರು ಕನ್ನಡವನ್ನೇ ಮಾತಾಡಬೇಕು. ಅವ್ರ ಬಾಯಲ್ಲಿ ಮತ್ತೆ ಯಾವ ಬೇರೆ ಭಾಷೆ ಶಬ್ದಗಳೇ ಇರಬಾರದು. ಅಂತಹ ಒಂದೇನಾಗಿದೆ ಅಂದ್ರ ಶಕ್ತಿ ಕನ್ನಡಿಗರಿಗೆ ಸಿಗಲಿ ತಾಯಿ ಎನ್ನುವಂತಹ ಮಾತನ್ನಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಆತ್ಮ ವಿದ್ಯಾರ್ಥಿಗಳೇ, ಎಲ್ಲವನ್ನ ನಾವು ಪಾಲಿಸಿಕೊಂಡು ನಮ್ಮ ಕನ್ನಡ ಭಾಷೆ ಕುರಿತಾಗಿ ನಾವು ದುಡಿಯಲೇಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆಯನ್ನು ಹೇಳ್ತೇನೆ. ನಮ್ಮ ಕನ್ನಡದಲ್ಲಿ ಒಬ್ಬ ಪ್ರಖ್ಯಾತ ಕವಿ ಬರ್ತಾರೆ. ಅವರ ಹೆಸರೇನಂದ್ರ
ಜೆ.ಪಿ. ರಾಜರತ್ನಂ ಎನ್ನುವಂತ ಅವರ ಹೆಸರು. ಜೆ.ಪಿ. ರಾಜರತ್ನಂ ಕನ್ನಡದ ಬಹಳ ಪ್ರಖ್ಯಾತ ಕವಿಗಳು ಅವರು, ಬಹಳ ಪ್ರಖ್ಯಾತ ಕವಿಗಳು. ಆದ್ರೆ ಅವರಿಗೆ ಸಾಹಿತ್ಯ ರಚನೆಯಲ್ಲಿ ಬಹಳ ಅಂದ್ರೆ ಬಹಳ ಆಸಕ್ತಿ. ಕನ್ನಡದ ಮೇಲೆ ಅಂತೂ ಪ್ರೀತಿ ಬಹಳ ಅಂದ್ರೆ ಬಹಳ. ಆದ್ರೆ ಅದ್ರ ಜೊತೆಗೆ ಇನ್ನೆರಡು ಅವರಿಗೆ ಬಹಳ ಒಂದು ಹವ್ಯಾಸಗಳಿತ್ತು. ಯಾವ ಹವ್ಯಾಸಗಳು ಅಂದ್ರ, ಒಂದು ಕುಡಿಯೋದ್ ಹವ್ಯಾಸ ಇತ್ತು, ಮತ್ತೊಂದು ಅವ್ರ ಹೆಂಡತಿ ಮೇಲೆ ಅವ್ರಿಗೆ ಬಹಳ ಅಂದ್ರೆ ಬಹಳ ಪ್ರೀತಿ. ನೋಡ್ರಿ, ಜೆ.ಪಿ. ರಾಜರತ್ನಂ ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಜೆ.ಪಿ. ರಾಜರತ್ನಂ ಅವರಿಗೆ ಕನ್ನಡ ಅಂದ್ರೆ ಬಹಳ ಇಷ್ಟ. ಆದ್ರೆ ಕನ್ನಡ ಜೊತೆ ಅವರಿಗೆ ಕುಡಿಯೋದು ಕೂಡ ಬಹಳ ಇಷ್ಟ ಇತ್ತು, ಮತ್ತು ಹೆಂಡತಿ ಮೇಲೆ ಕೂಡ ಬಹಳ ಪ್ರೀತಿ ಇತ್ತು. ಅವ್ರು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವ್ರ ಹೆಂಡತಿ ಜೊತೆಗನ್ನ ಕರ್ಕೊಂಡು ಹೋಗ್ತಿದ್ರು. ಅಷ್ಟೊಂದು ಮಮತೆ ಅಥವಾ ಪ್ರೀತಿ ಮೋಹ ಅವರ ಹೆಂಡತಿ ಮೇಲೆ ಇತ್ತು. ಅವಾಗ ಒಂದಿನ ಏನಾಗ್ತದಂದ್ರ, ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ನಡೆದಾಗ ಇವರು ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋರಿದ್ರು. ಅವಾಗ ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗೋದಿತ್ತು. ಅದಕ್ಕಾಗಿ ಅವರು ಇನ್ನೂ ವೇದಿಕೆಯ ಮುಂಭಾಗದಲ್ಲಿ ಇಟ್ಟಂತಹ ಆಸನ ಮೇಲೆ ಕುಳಿತುಕೊಂಡಿದ್ರು. ಅವಾಗ ಒಬ್ರು ಬಂದು ಏನ್ ಹೇಳಿದ್ರಂದ್ರ, ಜೆ.ಪಿ. ರಾಜರತ್ನಂ ಅವರಿಗೆ ಒಂದ್ ಮಾತನ್ನು ಹೇಳಿದ್ರು. ಏನಂತ ಹೇಳಿದ್ರೆ, ಜೆ.ಪಿ. ರಾಜರತ್ನಂ ಅವರೇ, ನೀವು ಕನ್ನಡ ಸಾಹಿತ್ಯದಲ್ಲಿ ಕವಿ ಇದ್ದೀರಲ್ಲ, ನೀವೇನು ಕವಿ ಇನ್ ಮುಂದ ಸಾಹಿತ್ಯ ರಚನೆ ಮಾಡೋದನ್ನ ಬಿಟ್ಬಿಡ್ರಿ, ಸಾಹಿತ್ಯ ರಚನೆ ಮಾಡ್ಬೇಡ್ರಿ, ಕನ್ನಡದ ಕವಿ ಆಗ್ಬೇಡ್ರಿ ಅಂತ ಹೇಳ್ಬಿಡ್ತಾರೆ. ಅವಾಗ ಇವ್ರು ಯಾಕಂತ ಕೇಳ್ತಾರೆ. ಯಾಕಂದ್ರ ನೀವು ಕನ್ನಡದ ಕವಿಯಾಗಿ ಬಹಳ ಕುಡಿತೀರಲ್ಲ, ಮತ್ತೆ ನಿಮ್ಮ ಹೆಂಡತಿ ಮೇಲೆ ಬಹಳ ಮೋಹ ಇದೆಯಲ್ಲ, ಇದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರ್ತದೆ, ಮತ್ತೆ ನಮ್ಮ ಕನ್ನಡಕ್ಕೂ ಕೆಟ್ಟ ಹೆಸರು ಬರ್ತದೆ. ಒಬ್ಬ ಕನ್ನಡ ಕವಿ ಇಂತ ಕುಡಿಯುವಂತ ಕೆಲಸ ಮಾಡ್ತಾರಲ್ಲ ಅಂತ ಹೇಳಿ ನಮ್ಮ ಕನ್ನಡಕ್ಕೆ ಇದರಿಂದ ಕೆಟ್ಟ ಹೆಸರು ಬರ್ತಾ ಇದೆ. ಅದಕ್ಕೆ ನೀವು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇರ್ಬೇಡ್ರಿ, ಕನ್ನಡ ಕವಿ ಆಗ್ಬೇಡ್ರಿ, ಹೋಗ್ಬೇಡ್ರಿ ನೀವು ಅಂತ ಹೇಳ್ಬಿಡ್ತಾರೆ. ಅರ್ಥ ಆಗ್ತಾ ಇದೆ ಅಲ್ಲ, ಅವರು ಕನ್ನಡ ಕವಿ, ಆದ್ರೆ ಅವರಿಗೆ ಹವ್ಯಾಸ ಏನಿರ್ತದ ಕುಡಿಯೋದು ಮತ್ತು ಹೆಂಡತಿ ಮೇಲೆ ಮೋಹ. ಅವಾಗ ಅವರು ಒಬ್ರು ಏನ್ ಹೇಳಿದ್ರ, ಕನ್ನಡ ಸಾಹಿತ್ಯದಲ್ಲಿ ಇರ್ಬೇಡ್ರಿ, ನಿಮ್ಮಿಂದ ಕನ್ನಡ ಸಾಹಿತ್ಯ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿದಾಗ ಸುಮ್ನಾದ್ರು, ವೇದಿಕೆ ಮೇಲೆ ಹೋದ್ರು. ಭಾಷಣ ಪ್ರಾರಂಭ ಆಯ್ತು. ಭಾಷಣ ಪ್ರಾರಂಭ ಆದಾಗ ಅವ್ರು ಮಾತು ಹೇಳಿದ್ರು, ಹೆಂಡ ಹೋಗ್ಲಿ ಹೆಂಡತಿ ಹೋಗ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಟ್ರು ಜೆ.ಪಿ. ರಾಜರತ್ನಂ ಅವರು. ಹೆಂಡ ಅಂದ್ರೆ ಕುಡಿಯೋದು, ಸರಿ, ಹೆಂಡ ಹೋಗ್ಲಿ ಹೆಂಡತಿ ಹೋಗ್ಲಿ, ಹೆಂಡ ಹೋಗ್ಲಿ ಹೆಂಡತಿ ಹೋಗ್ಲಿ, ಇರೋದೆಲ್ಲ ಕಳ್ಸ್ಕೊಂಡು ಹೋಗ್ಲಿ, ಜೀವ ಇರೋದನ್ನ ಕನ್ನಡ ಪದಗಳನ್ನೇ ನುಂಗ್ಲಿ ಎನ್ನುವಂತ ಮಾತನ್ನು ಹೇಳ್ಬಿಡ್ತಾರೆ. ಅದರಲ್ಲಿ ಅವ್ರು ಘೋಷಣೆನ ಮಾಡ್ಬಿಡ್ತಾರೆ, ಇನ್ನು ಮುಂದ ನನ್ನ ಜೀವನದಲ್ಲಿ ನಾನು ಕುಡಿಯೋದೇ ಇಲ್ಲ, ಹೆಂಡತಿ ಜೊತೆ ಇರೋದಿಲ್ಲ, ಒಟ್ಟು ನಾನು ನನ್ನ ಜೀವನ ಇರೋ ಪರ್ಯಂತ ನಾನು ಏನ್ ಮಾಡ್ತೀನಿ ಅಂದ್ರ ಕನ್ನಡ ಪದಗಳನ್ನೇ ನುಂಗ್ತಾ ಇರ್ತೀನಿ ಎನ್ನುವಂತ ಮಾತನ್ನ ಆ ವೇದಿಕೆ ಮುಖಾಂತರ ಹೇಳ್ಬಿಡ್ತಾರೆ. ಮತ್ತೆ ಅಲ್ಲಿಂದ ಮುಂದವರು ಕುಡಿಯೋದನ್ನ ಬಿಟ್ಟು ಏನ್ ಮಾಡ್ತಾರಂದ್ರ ಈ ಒಳ್ಳೆ ಕನ್ನಡ ಸಾಹಿತ್ಯವನ್ನೇ ರಚನೆ ಮಾಡುವಂತ ಕೆಲಸ ಮಾಡ್ತಾರೆ. ಅಷ್ಟೊಂದು ಅಗಾಧವಾದಂತಹ ಕನ್ನಡ ಮೇಲಿನ ಪ್ರೀತಿ ಅವರ ರೀತಿ ಅನ್ನೋದನ್ನ ನೋಡ್ತೀವಿ. ನೋಡ್ರಿ, ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಹವ್ಯಾಸಗಳಿದ್ರೆ ಆ ಹವ್ಯಾಸಗಳು ಕಡಿಮೆ ಆಗುವುದು, ನಿಂತು ಹೋಗೋದು, ನಾಶ ಹೋಗೋದು ಬಹಳ ಕಷ್ಟ. ಜೆ.ಪಿ. ರಾಜರತ್ನಂ ಅವರಿಗೆ ಕುಡಿಯೋದು ಹವ್ಯಾಸ ಇತ್ತು, ಕನ್ನಡದ ಮೇಲೆ ಸಾಹಿತ್ಯದ ಹವ್ಯಾಸ ಕೂಡ ಇತ್ತು. ಆದ್ರೆ ಕುಡಿಯೋದನ್ನ ಬಿಟ್ಟರು, ಕನ್ನಡದ ಸಾಹಿತ್ಯದ ಹವ್ಯಾಸವನ್ನೇ ಅವರು ಬೆಳೆಸ್ಕೊಂಡು ಬಿಟ್ರು. ಅಷ್ಟೊಂದು ಅವರಲ್ಲಿ ಪ್ರಬಲವಾದಂತ ಒಳಗಡೆ ಆಂತರಿಕದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇತ್ತು. ಆ ತರಹದಂತ ಅಭಿಮಾನ ನಮ್ಮಲ್ಲೇ ಇರಬೇಕು. ನಾವು ಬೇರೆ ಏನೂ ನೋಡದೆ ಬರೀ ಕನ್ನಡ ಭಾಷೆಯನ್ನೇ ನೋಡಬೇಕು, ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕನ್ನಡ ಭಾಷೆಯನ್ನ ಉಳಿಸಿಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿಂದ ತಿಳ್ಕೋಬೇಕು. ಅವಾಗ ಎಲ್ಲರ ಬಾಯಿಯಲ್ಲಿ ಕನ್ನಡ ಇರ್ಲಿ ಅಂತ ಹೇಳ್ತಾ ಇದ್ರ, ನಾವು ನೀವೆಲ್ಲ ಪ್ರಯತ್ನ ಮಾಡಿ ಹೆಚ್ಚ ಕನ್ನಡ ಪದಗಳನ್ನೇ ಬಳಕೆ ಮಾಡ್ಕೊಂಡ ಎಲ್ಲಿ ಹೋದ್ರು ಕೂಡ, ಅಂಗಡಿಗೆ ಹೋಗ್ಲಿ, ಎಲ್ಲೋ ಮಾರ್ಕೆಟ್ ಹೋಗ್ಲಿ, ಅಲ್ಲಿ ಮರಾಠಿ ಭಾಷೆಯ, ಆಂಗ್ಲ ಭಾಷೆಯ ಪದಗಳನ್ನು ಹೆಚ್ಚಾಗಿ ಬಳಕೆ ಮಾಡದೆ ಅವ್ರ ಜೊತೆಗೆ ಸಂವಹನವನ್ನು ಹೆಚ್ಚಾಗಿ ಬೇರೆ ಭಾಷೆಯಲ್ಲಿ ನಡೆಸದೆ ಕನ್ನಡ ಭಾಷೆಯಲ್ಲಿ ನಡೆಸಿ ನಾವು ಏನ್ ಮಾಡೋಣ, ನಾವು ನೀವು ಕನ್ನಡ ಭಾಷೆಯನ್ನ ಬೆಳೆಸಲು ಪ್ರಯತ್ನ ನಿಜಕ್ಕೂ ಪ್ರಾಮಾಣಿಕವಾಗಿ ಮಾಡೋಣ. ನಮ್ಮ ಮನವನ್ನೊಂದು ಕಲಸು ಅಂದ್ರ ಮಿಶ್ರಣ ಮಾಡು. ಅವಾಗ ಕನ್ನಡಿಗರ ಮನಸ್ಸನ್ನ ಇನ್ನು ಮಿಶ್ರಣ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲೋ ಒಂದ್ ಕಡೆಗೆ ಕನ್ನಡಿಗರಲ್ಲಿ ಏನಾಗಿದೆ ಅಂದ್ರ ಅವ್ರವರಲ್ಲೇನ ಸ್ವಲ್ಪ ಏನಾಗ್ತಾ ಇದೆ, ಕಲಹ ನಿರ್ಮಾಣ ಆಗ್ತದೆ, ಅವ್ರವರಲ್ಲೇ ಒಗ್ಗಟ್ಟಿಲ್ಲ. ಅವಾಗ ಕನ್ನಡಿಗರ ಎಲ್ಲರನ್ನ ಮನಸ್ಸಿನಿಂದ ಒಗ್ಗಡಿಸು ಎನ್ನುವಂತ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಒಂದಾಗಬೇಕು ಕನ್ನಡಿಗರು. ಹೊರಗಿನವ್ರು ಯಾರೋ ಬಂದ್ರು ಕೂಡ ಇವರಲ್ಲಿನ ಜಗಳಾಡದೆ ಇವರೆಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ನಿಂತು ಹೊರಗಿನಿಂದ ಯಾರು ಬರ್ತಾರಲ್ಲ ಅವ್ರ ವಿರುದ್ಧ ಸರಿಯಾಗಿ ಏನಾಗ್ಬೇಕಂದ್ರ ಅವ್ರ ವಿರುದ್ಧ ಹೋರಾಟವನ್ನ ಮಾಡಬೇಕು. ಹೋರಾಟವನ್ನ ಮಾಡಿ
ವಿಜಯಶಾಲಿ ಆಗ್ಬೇಕು ಅಂತ ಒಂದು ಶಕ್ತಿಯನ್ನ ನೀನು ಕನ್ನಡಿಗರಿಗೆ ಕೊಡು ಎನ್ನುವಂತ ಮಾತನ್ನಿಲ್ಲಿ ಗೋವಿಂದ ಪೈ ಅವರು ಹೇಳ್ತಾ ಇದ್ದಾರೆ. ಮನವನ್ನೊಂದೇ ಕೊಲೆಸು ಅಂದ್ರೆ ಎಲ್ಲರೂ ಒಂದೇ ಎನ್ನುವಂತೆ ಮಾಡು, ಕನ್ನಡಿಗರು ಬೇರೆ ಬೇರೆಯಾಗಿ ಹೊಡಿಬಾರ್ದು. ನೋಡ್ರಿ ಇವತ್ತು ನಾವು ನೋಡ್ಬೋದು, ನೀವು ನೋಡ್ತಾ ಇದ್ದಿರ್ಬೋದು, ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ಕೆಲವೊಬ್ರು ಏನಂತ ಇದಾರೆ, ನಮ್ಮ ಉತ್ತರ ಕರ್ನಾಟಕ ಬೇರೆ, ದಕ್ಷಿಣ ಕರ್ನಾಟಕ ಬೇರೆ. ನಮ್ಮ ಉತ್ತರ ಕರ್ನಾಟಕ ಒಂದು ಬೇರೆ ರಾಜ್ಯ ಕೊಡ್ರಿ, ನಾವು ಉತ್ತರ ಕರ್ನಾಟಕದವ್ರು ಬಹಳ ಬೇರೆನೇ ಇದೀವಿ. ಅವಾಗ ದಕ್ಷಿಣ ಕರ್ನಾಟಕದವರು ಅವರೊಂದು ತಮ್ಮದೇ ಆದಂತ ರಾಗವನ್ನ ಹೇಳ್ತಾ ಇದ್ದಾರೆ. ಈ ಕಡೆ ಹೈದರಾಬಾದ್ ಕರ್ನಾಟಕದವರು ಅವರೊಂದು ರಾಗ ಹೇಳ್ತಾ ಇದ್ದಾರೆ. ಹೀಗೆ ಇರಬಾರ್ದು. ಒಟ್ಟ ಎಲ್ಲೋ ಇದ್ರು ಉತ್ತರ ಕರ್ನಾಟಕದ ತುದಿಯಲ್ಲಿದ್ದಂತ ವ್ಯಕ್ತಿಯು ಕೂಡ ಮತ್ತು ದಕ್ಷಿಣ ಕರ್ನಾಟಕದ ತುದಿಯಲ್ಲಿ ಇದ್ದಂತ ವ್ಯಕ್ತಿಯು ಕೂಡ ಎಲ್ಲರೂ ಏನ್ ಹೇಳ್ಬೇಕು, ನಾನು ಉತ್ತರ ಕರ್ನಾಟಕದವನು, ಈ ಕಡೆಯವನು, ಆ ಭಾಗದವನು, ಈ ಭಾಗದಂತ ಅನ್ನಬಾರ್ದು. ಎಲ್ಲರೂ ಕೂಡ ಏನ್ ಅನ್ಬೇಕಂದ್ರ ನಾವು ಕನ್ನಡಿಗರು ಅನ್ನಬೇಕು. ಆ ತರನಾಗಿ ಎಲ್ಲರಲ್ಲೂ ಕೂಡ ಕನ್ನಡಿಗರ ಒಂದು ಮನೋಭಾವನೆ, ನಾವು ಕರ್ನಾಟಕದವರು, ನಾವೆಲ್ಲರೂ ಒಂದು ಎನ್ನುವಂತ ಮನೋಭಾವನೆ ಬರೋ ಹಾಗೆ ನೀನು ಮಾಡು ಎನ್ನುವಂತ ಮಾತನಲ್ಲಿ ತುಂಬಾ ಚೆನ್ನಾಗಿ ಗೋವಿಂದ ಪೈ ಅವರು ತಿಳಿಸ್ತಾ ಇದ್ದಾರೆ. ಇದನ್ನೊಂದನೆ ಕೋರುವೆ ತಾಯಿ, ಇದನ್ನೊಂದೇ ನಿನ್ನಲ್ಲೇ ಏನ್ ಮಾಡ್ತೀನಿ, ಕೋರ್ತೀನಿ, ಪ್ರಾರ್ಥನೆಯನ್ನ ಮಾಡ್ತೀನಿ. ಇಂಥ ಒಂದು ಒಳ್ಳೆಯ ಶಕ್ತಿಯನ್ನ, ವಿಚಾರವನ್ನ ಕನ್ನಡದಲ್ಲಿ ನೀನು ಮೂಡಿಸು ಎನ್ನುವಂತ ಪ್ರಾರ್ಥನೆಯನ್ನ, ಕಳಕಳಿಯಿಂದ ಪ್ರಾರ್ಥನೆಯನ್ನ ಕನ್ನಡ ತಾಯಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅವರು ನಿಜಕ್ಕೂ ಇಷ್ಟೆಲ್ಲಾ ಪ್ರಾರ್ಥನೆ ಗೋವಿಂದ ಪೈ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಕನ್ನಡದ ಅಭಿಮಾನ ಇರ್ಬೇಕಂತ ತಿಳ್ಕೊಂಡು ನಾವು ಕೂಡ ಕನ್ನಡದ ಬಗ್ಗೆ ಒಳ್ಳೆ ವಿಚಾರವನ್ನ ಮಾಡಬೇಕು, ಒಳ್ಳೆ ತರನಾಗಿ ಬಳಸುವಂತ ಪ್ರಯತ್ನ ಮಾಡಲೇಬೇಕು. ಅವಾಗ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆ ಯಮಗೆ ತೋರುವೆ ಎನ್ನುವಂತಹ ಮಾತನಿಲ್ಲಿ ಪ್ರಶ್ನಾತ್ಮಕವಾಗಿ ತಿಳಿಸ್ತಾ ಇದ್ದಾರೆ. ಅವಾಗ ನೀನು ನಿನ್ನ ಜಗತ್ಕೀರ್ತಿ, ಜಗತ್ತಿನ ತುಂಬೆಲ್ಲ ನಿನ್ನ ಕೀರ್ತಿ ಹತ್ತದಲ್ಲ, ಅದು ನಾವು ಯಾವಾಗ ನೋಡಲು ಸಾಧ್ಯ ಆಗ್ತದ ತಾಯಿ ಎನ್ನುವಂತ ಮಾತಲ್ಲಿ ಕೊನೆಯದಾಗಿ ಪ್ರಶ್ನಾತ್ಮಕವಾಗಿ ತಿಳಿಸ್ತಾ ಇದ್ದಾರೆ. ನಿನ್ನ ಕೀರ್ತಿ ಜಗತ್ತಿನ ತುಂಬೆಲ್ಲ ಹರಡ್ತದಲ್ಲ, ಆ ದೃಶ್ಯ ನಮಗೆ ಯಾವಾಗ ತೋರ್ಪಡೆ ಆಗ್ತದೆ ಅಂದ್ರೆ ನಾವು ಯಾವಾಗ ಅದನ್ನು ನೋಡಲು ಸಾಧ್ಯ ಆಗ್ತದೆ ಎನ್ನುವಂತ ಮಾತುಗಳೇ ತಿಳಿಸ್ತಾ ಇದ್ದಾರೆ ಪ್ರಶ್ನಾತ್ಮಕವಾಗಿ. ಅವಾಗ ಅದರ ಉತ್ತರ ನಾವು ಕೊಡಬೇಕು ಗೋವಿಂದ ಪೈ ಅವರಿಗೆ, ವಿದ್ಯಾರ್ಥಿಗಳೇ, ಕನ್ನಡಿಗರಾದವರು ನಾವು ಕೊಡಬೇಕು. ಏನಂತಂದ್ರೆ ನಾವು ಒಳ್ಳೆಯ ಕನ್ನಡ ಭಾಷೆಯನ್ನು ಬಳಕೆ ಮಾಡಿ, ಕನ್ನಡ ಭಾಷೆಯನ್ನ ಬೆಳೆಸಿ, ಕನ್ನಡದ ಏನು ಒಂದು ಒಳ್ಳೆ ಇತಿಹಾಸ ಇದೆಯಲ್ಲ, ವೈಭವ ಇದೆಯಲ್ಲ, ಅದನ್ನ ಜಗತ್ತಿನ ತುಂಬೆಲ್ಲ ಹರಡಿಸ್ಬೇಕು. ಅವಾಗ ಗೋವಿಂದ ಪೈ ಅವರ ಕನಸು ಏನಾಗ್ತದೆ, ಈಡೇರಿಕೆ ಆಗ್ತದೆ. ಅವ್ರು ಏನ್ ಕೊನೆಯದ ಕೇಳ್ತಾ ಇದ್ದಾರೆ ಅಂದ್ರೆ, ಕನ್ನಡ ತಾಯಿಗೆ ಕೇಳ್ತಾ ಇದ್ರೆ, ನಿನ್ನ ಜಗತ್ ತುಂಬೆಲ್ಲ ಕೀರ್ತಿ ಹಬ್ಬದಲ್ಲ, ಆ ಕೀರ್ತಿ ಹಬ್ಬಿದಂತಹ ದೃಶ್ಯವನ್ನು ನಾನು ಯಾವಾಗ ನೋಡ್ತೀನಿ ಎನ್ನುವಂತ ಪ್ರಶ್ನೆಯನ್ನು ಕನ್ನಡ ತಾಯಿ ಕೇಳ್ತಾ ಇದಾರಲ್ಲ, ಅವರ ಕನಸು ನನಸಾಗಬೇಕಾದ್ರೆ ಅದು ಯಾರಿಂದ ಸಾಧ್ಯ? ನಿಮ್ಮಿಂದ, ನಮ್ಮಿಂದ. ನಾವು ಕನ್ನಡವನ್ನು ಬೆಳೆಸಿ ಜಗತ್ತಿನ ತುಂಬೆಲ್ಲ ಪ್ರಸರಿಸುವ ಅಂದ್ರ ಗೋವಿಂದ ಪೈ ಅವರ ಕನಸು ನನಸಾಗ್ತದೆ. ಅವಾಗ ಅವರ ಕನಸಿನಂತೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕನ್ನಡಕ್ಕಾಗಿ ದುಡಿಯೋಣ, ನಮ್ಮ ದೇಹ ಕನ್ನಡಕ್ಕಾಗಿ ಮುಡಿಪಾಗಿರ್ಲಿ ಎನ್ನುವಂತೆ ಒಳ್ಳೆಯ ಮನೋಭಾವನೆಗಳನ್ನ ಕನ್ನಡ ಬಗ್ಗೆ ಬೆಳೆಸ್ಕೊಂಡು ಕನ್ನಡವನ್ನ ಉಳಿಸಿ ಅಷ್ಟು ಒಳ್ಳೆಯದನ್ನ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನೀವು ಇದಕ್ಕೆ ನಿಜಕ್ಕೂ ಒಳ್ಳೆಯ ಪ್ರತಿಕ್ರಿಯೆ ಕೊಡ್ತೇನೆ ಎನ್ನುವಂತ ಅಪೇಕ್ಷೆಯೊಂದಿಗೆ ಈ ಪದ್ಯವನ್ನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಇಷ್ಟು ಕನ್ನಡಿಗರ ತಾಯಿ ಪದ್ಯ, ಗೋವಿಂದ ಪೈ ಅವರ ಪದ್ಯ. ಕನ್ನಡದ ಬಗ್ಗೆ ಇಷ್ಟೆಲ್ಲ ಅಂಶಗಳನ್ನು ಅವರು ನಮಗಾಗಿ ತಿಳಿಯಪಡಿಸಿದ್ದಾರೆ. ಇಷ್ಟು ಕನ್ನಡಿಗರ ತಾಯಿ ಪದ್ಯ. ನಾವು ಗೋವಿಂದ ಪೈ ಅವರ ಪರಿಚಯವನ್ನು ನೋಡಿದು, ಪದ್ಯದಲ್ಲಿರುವಂತ ಎಲ್ಲಾ ಪ್ಯಾರಾಗಳನ್ನ ಒಂದೊಂದಾಗಿ ಸವಿವರವಾಗಿ ಅಭ್ಯಾಸವನ್ನ ಮಾಡಿದ್ದೇವೆ. ಈಗ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಹೇಳ್ತೇನೆ, ಅದನ್ನ ಬರೆಯಿರಿ. ಇಷ್ಟೆಲ್ಲ ಆದ್ಮೇಲೂ ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಅದನ್ನು ಕೂಡ ಪ್ರಶ್ನೆಯನ್ನ ಕೇಳಿ ಅದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ರಿ. ಇವಾಗ ಪ್ರಶ್ನೆಗಳನ್ನ ನೋಡ್ರಿ. ಪುಟ ಸಂಖ್ಯೆ 92ನೇ ಪುಟದಲ್ಲಿ ಪ್ರಶ್ನೆಗಳಿವೆ. ಒಂದೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗ್ರಿ. ನಮ್ಮನ್ನು ಆಳುವವಳು ಯಾರು? ಒಂದನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತ ಪ್ರಶ್ನೆ ಇದೆ. ನಮ್ಮನ್ನು ಆಳುವವಳು ಯಾರು ಎನ್ನುವಂತ ಪ್ರಶ್ನೆಗೆ ಉತ್ತರ ಏನು? ನಮ್ಮನ್ನು ಆಳುವವಳು ಕನ್ನಡಾಂಬೆ ಅಥವಾ ಕನ್ನಡಿಗರ ತಾಯಿ. ಏನು ಉತ್ತರ ಮೊದಲನೇ ಪ್ರಶ್ನೆಗೆ? ಕನ್ನಡಿಗರ ತಾಯಿ ಅಥವಾ ಕನ್ನಡಾಂಬೆ ಎನ್ನುವಂತ ಉತ್ತರ. ಎರಡನೇ ಪ್ರಶ್ನೆ ನೋಡ್ರಿ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಲತೆ ಯಾವುದನ್ನೆಲ್ಲ ನೀಡ್ತದ? ಪತ್ರ ಮತ್ತು ಪುಷ್ಪಗಳನ್ನು ನೀಡುತ್ತದೆ. ಎರಡನೇ ಪ್ರಶ್ನೆಗೆ ಉತ್ತರ ಲತೆ
ಪತ್ರ ಮತ್ತು ಪುಷ್ಪಗಳನ್ನು ನೀಡುತ್ತದೆ ಎನ್ನುವುದನ್ನ ಉತ್ತರ ಬರೆಯಿರಿ. ಕನ್ನಡ ತಾಯಿಯ ಬಸಿರ ಬಣ್ಣಗಣಿ ಯಾರು? ಚರ್ಚೆ ಮಾಡಿದ್ದು. ಕನ್ನಡ ತಾಯಿಯ ಬಂಗಾರದ ಗರ್ಭದಿಂದ ಬಂದಂತ ಬಂಗಾರದ ಗಣಿಗಳು ಯಾರು? ವಿದ್ಯಾರಣ್ಯರು. ಮೂರನೇ ಪ್ರಶ್ನೆಗೆ ಉತ್ತರ ವಿದ್ಯಾರಣ್ಯರು. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಹುಟ್ಟಿಸಬೇಕು? ನಾಲ್ಕನೇ ಪ್ರಶ್ನೆಗೆ ನೋಡ್ರಿ. ಹೊಸತು ಕಿನ್ನರಿಯಲ್ಲಿ ನಿನ್ನ ಹಾಡನ್ನು ಉಕ್ಕಿಸು. ಹೊಸತು ಕಿನ್ನರಿಯಲ್ಲಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹೊಸತು ಕಿನ್ನರಿಯಲ್ಲಿ ಕನ್ನಡ ಹಾಡನ್ನು ಉಕ್ಕಿಸಬೇಕು. ಕನ್ನಡಿಗರ ಪಾಡು ಏನು? ಮೃಗದ ಸೇಡು ಕನ್ನಡಿಗರ ಪಾಡಾಗ್ಯದ. ಐದನೇ ಪ್ರಶ್ನೆಗೆ ಉತ್ತರ ಮೃಗದ ಸೇಡು. ಮೃಗದ ಸೇಡು ಎನ್ನುವುದು ಉತ್ತರ. ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯ ಏನು? ಕನ್ನಡದ ಒಂದು ಪ್ರಕೃತಿ ಹೇಗಿದೆ ಎನ್ನುವಂತ ಪ್ರಶ್ನೆಯನ್ನು ಕೇಳಿದರೆ 2-3 ಸಾಲುಗಳಲ್ಲಿ ನೀವು ಉತ್ತರವನ್ನು ಬರಿಬೇಕು. ಇದ್ರ ಉತ್ತರ ಎಲ್ಲಿಂದ ಬರಿಬೇಕಂದ್ರೆ ಅವಾಗ ಎರಡನೇದಿದೆಯಲ್ಲ ಅದನ್ನ ಬರೀಬೇಕು. ಅವಾಗ ಕನ್ನಡದ ಪ್ರಕೃತಿ ವೈಶಿಷ್ಟ್ಯಗಳಂದ್ರೆ ಕನ್ನಡ ತಾಯಿ ಎಲ್ಲೆಲ್ಲಿ ಹರಡಿಕೊಂಡಿದ್ದಾಳೆ ಅಂತ ನಾನು ಹೇಳುವಾಗ ಹೇಳಿದ್ದೆ ಅಲ್ಲ ನೋಡ್ರಿ. ಹಣ್ಣನಿವ ಕಾಯಿನಿವ ಪರಿಪರಿಯ ಮರಗಳು, ಪತ್ರಮಿವ ಪುಷ್ಪಮಿವ ಲತೆ ಲತೆಯ ತುರಂಗಳು. ಅಂದ್ರ ಇಲ್ಲಿ ಏನ್ ಬರೀರಿ ಅಂದ್ರ ಉತ್ತರವಾಗಿ ನೀವು ಏನ್ ಬರಿಬೇಕಂದ್ರ ಪ್ರಕೃತಿಯ ವೈಶಿಷ್ಟ್ಯಗಳಂದ್ರ ಇಷ್ಟ ಬರೀರಿ. ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲಾ ವಿಧದ ಪರಿಸರ ನೋಡಲು ಸಿಗ್ತದ. ಎಲ್ಲಾ ಬಗೆಯ ಮರ ಗಿಡಗಳು ನಮ್ಮ ರಾಜ್ಯದಲ್ಲಿ ನೆಲೆಗೊಂಡಿವೆ. ಎಲ್ಲಾ ತೆರನಾದಂತಹ ಸಂಪನ್ಮೂಲಗಳು ನಮ್ಮಲ್ಲಿ ದೊರೆಯುತ್ತವೆ. ಅದು ವಜ್ರ, ಚಿನ್ನ, ಕಲ್ಲಿದ್ದಲು ಇದನ್ನಾಗಿ ಎಲ್ಲಾ ಸಂಪನ್ಮೂಲಗಳು ನಮ್ಮಲ್ಲೇ ಸಿಗ್ತದೆ. ಈ ತರನಾಗಿ ನೀವೇನ್ ಮಾಡ್ಬೇಕು, ನಿಮ್ಮದೇ ಆದಂತಹ ಮಾತುಗಳಲ್ಲಿ 2-3 ಸಾಲುಗಳಷ್ಟು ಬರೆಯಿರಿ. ಒಳ್ಳೆಯ ಪರಿಸರ ನಮ್ಮಲ್ಲಿದ. ಎಲ್ಲಾ ಪ್ರಕಾರದ ಗಿಡ ಮರಗಳು ನಮ್ಮಲ್ಲೇ ನೋಡಲು ಸಿಗುತ್ತವೆ. ಎಲ್ಲಾ ಪ್ರಕಾರದ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮಲ್ಲಿ ಇವೆ ಅಂತ ಈ ತರನಾಗಿ ಏನ್ ಮಾಡ್ರಿ ಉತ್ತರವನ್ನ ಬರೀರಿ. ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆಯನ್ನ ಬರೆಯಿರಿ. ಅವಾಗ ಕವಿಗಳ ಬಗ್ಗೆ ಕೊಟ್ಟಿದ್ದಾರೆ. ಅವಾಗ 3ನೇ ಪ್ರಯತ್ನಲ್ಲಿ ಇದೆ ನೋಡ್ರಿ. ಅವಾಗ ಅವ್ರ ವೈಶಿಷ್ಟ್ಯತೆಯನ್ನು ಬರೀಬೇಕು. ಇಲ್ಲಿ ಹೆಚ್ಚಿಗೆ ಬರೆಯುವಂತ ಕೆಲಸ ಇಲ್ಲ. ಇಲ್ಲಿ ಕೊಂಡ ಕುಂದವರೇರುರೇನ ಜೈನರ ಒಳ್ಳೆಯ ಗುರುಗಳು. ಇಷ್ಟ. ಕೊಂಡ ಕುಂದವರೇರು ಜೈನ ಮತದ ಏನಾಗಿದ್ರು ಒಳ್ಳೆಯ ಗುರುಗಳಾಗಿದ್ದು, ಪೂಜ್ಯ ಗುರುಗಳಾಗಿದ್ದರು. ಇನ್ನ ಬಸವಣ್ಣವರು ಮತ್ತು ಮಧ್ವಾಚಾರ್ಯರು ಇವರೇನಾಗಿದ್ರು ಪ್ರಮುಖ ಮತಾಚಾರ್ಯರು ಅಥವಾ ಮತ ಸುಧಾರಕರಾಗಿದ್ದರು. ಇಷ್ಟನ್ನ ಬರೀರಿ ಸಾಕು. ಮುಂದ ಬಹಳಷ್ಟು ಕವಿಗಳ ಹೆಸರನ್ನ ಕೊಟ್ಟಿದ್ದಾರೆ, ಅವೆಲ್ಲ ಬೇಡ. ಇವು ಜೈನರ ಕೊಂಡ ಕುಂದವರ್ಯರು ಮತ್ತು ಮಧ್ವಾಚಾರ್ಯ ಬಸವಣ್ಣವರ ಬಗ್ಗೆ ಅಷ್ಟ ಬರೀರಿ. ಇನ್ನ ಮುಂದ್ ನೋಡ್ರಿ, ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರ 5ನೇ ಪ್ರಯತ್ನ ಬೇಕು. 5ನೇ ಪ್ರಯತ್ನ ನೋಡ್ರಿ, ನಾವು ಕನ್ನಡ ನೆಲವನ್ನ ಬಿಟ್ಟ ಬೇರೆ ಕಡೆ ಹೋಗಬಾರ್ದು. ನಮ್ಮ ಕನ್ನಡ ನಾಡಿನಲ್ಲಿ ಇದ್ಕೊಂಡ ಸಾಧನೆಯನ್ನ ಮಾಡಬೇಕು. ಬೇರೆ ಭಾಷೆಯನ್ನ ಅನುಕರಣೆ ಮಾಡದೆ ನಮ್ಮ ಭಾಷೆಯನ್ನೇ ಅನುಕರಣೆ ಮಾಡಬೇಕು. ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಹೆಚ್ಚಿನ ಪ್ರಮಾಣದಲ್ಲಿ ರಚನೆ ಆಗಬೇಕು. ಈ ಮುಖೇನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಕನ್ನಡದ ಹೆಸರನ್ನ ಹಬ್ಬಿಸಬೇಕು. 5ನೇ ಪ್ರಯತ್ನಲ್ಲಿ ಇದೆಯಲ್ಲ ಅದನ್ನು ಬರಿಬೇಕು. ಹೊರಗಡೆ ಹೋಗದೆ, ಹೊರಗಡೆ ಹುಡುಕದೆ ನಮ್ಮ ರಾಜ್ಯದಲ್ಲೇ ಇದ್ಕೊಂಡ ಸಾಧನೆಯನ್ನು ಮಾಡಬೇಕು. ನಮ್ಮ ಭಾಷೆಯನ್ನ ಹೆಚ್ಚಾಗಿ ಬಳಕೆ ಮಾಡಬೇಕು. ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ಹೆಚ್ಚಾಗಿ ರಚನೆ ಆಗಬೇಕು. ಈ ಮುಖೇನ ಕನ್ನಡದ ಹೆಸರನ್ನು ನಾವು ಹಬ್ಬಿಸಬೇಕು. ಇನ್ನ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ? ಅವಾಗ ಇದಕ್ಕೆ ಉತ್ತರ ಮೊದಲನೇ ಪ್ಯಾರಾಗ್ರಾಫ್ ನೀವು ಏನ್ ಮಾಡಬೇಕು, ಬರೀಬೇಕು. ಅವಾಗ ಯಾಕೆ ನಾವು ಮರೆಯಲು ಸಾಧ್ಯವಿಲ್ಲ ಅಂದ್ರೆ ನಮ್ಮ ತಪ್ಪ ನೆನೆತು ತಾಳ್ವೆ. ಕನ್ನಡ ಮೊದಲೇನಾಗಿದೆ ಅಂದ್ರೆ ಕನ್ನಡ ತಾಯಿ ನಮ್ಮ ಜನ್ಮದಾತೆ ಆಗಿದ್ದಾಳೆ. ಜೊತೆಗೆ ನಮ್ಮ ತಪ್ಪುಗಳನ್ನ ಸಹಿಸಿಕೊಳ್ಳುತ್ತಾಳೆ.
ಅಕ್ಕರೆಯಿಂದ ಬಹಳ ಹಸನ್ಮುಖಿಯಾಗಿ ನಗುನಗುತ್ತಾ ನಮ್ಮನ್ನ ಕನ್ನಡ ತಾಯಿ ಆಳ್ತಾಳೆ. ಅವಾಗ ನಮ್ಮ ಬಾಳು ನಮ್ಮ ಜೀವನವೇ ಯಾರಾಗಿದ್ದಾರೆ ಅಂದ್ರ ಕನ್ನಡ ತಾಯಿ ಆಗಿದ್ದಾಳೆ. ಅದಕ್ಕೆ ನಾವು ಕನ್ನಡ ತಾಯಿಯನ್ನ ಮರೆಯಲು ಸಾಧ್ಯವಿಲ್ಲ ಎನ್ನುವಂತ ಉತ್ತರವನ್ನ ಬರೆಯಿರಿ. ಕನ್ನಡ ನಮ್ಮ ಜನ್ಮದಾತಿ ಆಗಿದ್ದಾಳೆ, ನಮ್ಮ ತಪ್ಪುಗಳನ್ನ ಸಹಿಸಿಕೊಳ್ತಾಳೆ, ಅಕ್ಕರೆಯಿಂದ ಅಂದ್ರೆ ಖುಷಿಯಿಂದ ನಮ್ಮನ್ನ ಆಳ್ತಾಳೆ, ನಮ್ಮ ಜೀವನವೇ ಕನ್ನಡ ತಾಯಿ ಆಗಿದ್ದಾಳೆ. ಅದಕ್ಕ ಕನ್ನಡ ತಾಯಿಯನ್ನ ಮರೆಯಲು ನಾವು ಸಾಧ್ಯ ಇಲ್ಲ. ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೂರುತ್ತಾರೆ? ಇವಾಗ ಕೊನೆಯದಾಗಿ ನೋಡ್ರಿ, ಅದನ್ನ ಬರೀರಿ. ಕೊನೆಯ ಪ್ರಪ ನಮ್ಮ ಎದೆಯ ತಾಯಿ ಬಲಿಸು, ನಮ್ಮ ಎದೆಯನ್ನ ಸದೃಢಗೊಳಿಸು, ಎಲ್ಲರ ಬಾಯಿಯಲ್ಲಿ ನೆಲೆಸು, ಎಲ್ಲರ ಬಾಯಲ್ಲಿ ಕನ್ನಡ ಮಾತುಗಳೇ ಇರಲಿ, ನಮ್ಮ ಮನವನ್ನೊಂದು ಕಲಿಸು, ನಮ್ಮ ಮನಸ್ಸುಗಳನ್ನ ಕೂಡಿಸು, ನಮ್ಮಲ್ಲಿ ಒಗ್ಗಟ್ಟನ್ನ ನಿರ್ಮಾಣ ಮಾಡು. ಇದನ್ನೇ ಕನ್ನಡ ತಾಯಿ ಹತ್ರ ನಮ್ಮ ಕನ್ನಡದ ಕವಿ ಕೋರುತ್ತಾರೆ. ಇನ್ನ ಇದಾದ ನಂತರ ಗೋವಿಂದ ಪೈ ಅವರ ಕೃತಿಗಳು ಕವಿ ಪರಿಚಯದಲ್ಲಿ ಹೋದ್ರ ಗೋವಿಂದ ಪೈ ಅವರ ಕೃತಿಗಳು ನಿಮಗೆ ಸಿಗುತ್ತವೆ. ಇನ್ನ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ. ಇವಾಗ ಏನ್ ಮಾಡ್ಬೇಕು ನೀವು, ಈ ಮೊದಲನೇ ಪ್ಯಾರಾಪ ಎರಡನೇ ಪ್ಯಾರಾಪನ್ನ ಚೆನ್ನಾಗಿ ಸ್ವಲ್ಪ ನಿಮ್ಮ ಮಾತುಗಳಲ್ಲಿ ಏನ್ ಮಾಡಬೇಕು, ವಿವರಣೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಇನ್ನ ಅದರಲ್ಲಿ ಎರಡನೇ ಪ್ರಶ್ನೆ ಇದೆ ನೋಡ್ರಿ, ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನ ವಿವರಿಸಿ. ಅವಾಗ ನೀವೇನ್ ಮಾಡಬೇಕು, 3ನೇ ಮತ್ತು 4ನೇ ಪ್ಯಾರಾಗ್ರಾಫ್ನ ವಿವರಿಸಿ ಬರೀಬೇಕು, ಚೆನ್ನಾಗಿ ಬರೀಬೇಕು. ಈಗ ನೀವು ಪದ್ಯವನ್ನ ಕೇಳಿದಿರಿ, ಅದನ್ನ ಚೆನ್ನಾಗಿ ಬರೆಯುವಂತ ಕೆಲಸವನ್ನ ಮಾಡಬೇಕು. ಇನ್ನ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಖಗ ಮೃಗೋಳ ಗಾಳಿಯೋ ಎನ್ನುವಂತ ಪ್ರಶ್ನೆ ಇದೆ. ಅವಾಗ ಮೊದಲೇನು ಬರೀಬೇಕು, ಆಯ್ಕೆ, ಎಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮೇಲಿನ ವಾಕ್ಯವನ್ನ ಗೋವಿಂದ ಪೈ ಅವರ ಕನ್ನಡಿಗರ ತಾಯಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಬರೀರಿ ನೀವು. ಈ ಮೇಲಿನ ವಾಕ್ಯವನ್ನು ಗೋವಿಂದ ಪೈ ಅವರ ಕನ್ನಡ ತಾಯಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಒಂದನೇದು. ಎರಡನೇದ ಸಂದರ್ಭ ಅಥವಾ ಎರಡನೇದ ಯಾರು ಯಾರಿಗೆ ಹೇಳಿದ್ರು. ಇದು ಮಾತನ್ನ ಯಾರು ಹೇಳ್ತಾರು, ಗೋವಿಂದ ಪೈ ಅವರು ನಮ್ಮ ಕನ್ನಡಿಗರಿಗೆ ತಿಳಿಸುತ್ತಾರೆ ಅಂತ ಹಾಕ್ತಾರೆ, ಕನ್ನಡಿಗರಿಗೆ ಹೇಳುತ್ತಾರೆ. ಖಗ ಮೃಗೋರ ಗಾಳಿ. ಅವಾಗ ಸಂದರ್ಭ, ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಈ ಮಾತನ್ನ, ಇಷ್ಟ ಬರೀ ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ಬಗ್ಗೆ ಹೇಳುವಾಗ, ಅಥವಾ ಕನ್ನಡ ತಾಯಿ ಎಲ್ಲೆಲ್ಲಿ ನೆಲೆಗೊಂಡಿದ್ದಾಳೆ ಎನ್ನುವುದನ್ನ ಗೋವಿಂದ ಪೈ ಅವರು ಹೇಳುವಂತಹ ಸಮಯದಲ್ಲಿ ಈ ಮಾತನ್ನ ತಿಳಿಸ್ತಾರೆ. ಖಗ ಮೃಗೋರ ನಗಾಳಿ ಅಂದ್ರ ಪ್ರಾಣಿ ಪಕ್ಷಿ ಉರಗ ಹಾವುಗಳಲ್ಲಿ ಎಲ್ಲವುಗಳಲ್ಲಿ ನಮ್ಮ ಕನ್ನಡ ತಾಯಿ ನೆಲೆಗೊಂಡಿದ್ದಾಳೆ ಎನ್ನುವಂತ ಮಾತನ್ನ ಗೋವಿಂದ ಪೈ ಅವರು ಹೇಳ್ತಾ ಇದ್ರು. ಅವಾಗ ಎಲ್ಲೆಲ್ಲಿ ಕನ್ನಡ ತಾಯಿ ನೆಲೆಗೊಂಡಿದ್ದಾಳೆ ಎನ್ನುವಂತ ಸಂದರ್ಭದಲ್ಲಿ ಈ ಮಾತನ್ನ ತಿಳಿಸಿದ್ದಾರೆ. ಇನ್ನ ನಿನ್ನ ಕಲೆ ನುಡಿಯುವುದಲ್ಲ. ಅವಾಗ ಈಗ ಮತ್ತೆ ಈ ಮೇಲಿನ ವಾಕ್ಯವನ್ನ ಗೋವಿಂದ ಪೈ ಅವರ ಕನ್ನಡ ತಾಯಿ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳ್ತಾರೆ, ಗೋವಿಂದ ಪೈ ಅವರು ಕನ್ನಡಿಗರಿಗೆ ತಿಳಿಸ್ತಾರೆ. ಯಾವ ಸಂದರ್ಭದಲ್ಲಿ, ಕನ್ನಡ ನಾಡಿನ ಶಿಲ್ಪಕಲೆಯ ಬಗ್ಗೆ ತಿಳಿಸುವಾಗ ಈ ಮೇಲಿನ ವಾಕ್ಯವನ್ನ ಗೋವಿಂದ ಪೈ ಅವರು ನಮಗೆ ಅಥವಾ ಕನ್ನಡಿಗರಿಗೆ ತಿಳಿಸಿದ್ದಾರೆ. ಯಾವ ಬಗ್ಗೆ, ಶಿಲ್ಪಕಲೆ ಹೇಗೆ ನಮ್ಮಲ್ಲಿ ರಚನೆ ಆಗಿದೆ ಕನ್ನಡ ನಾಡಿ, ಅದರ ಬಗ್ಗೆ ಹೇಳುವಾಗ ಗೋವಿಂದ ಪೈ ಅವರು ಈ ವಾಕ್ಯವನ್ನ ಹೇಳಿದ್ದಾರೆ. ಇವಾಗ ಶಿಲ್ಪ ಕಲೆಯ ಬಗ್ಗೆ ತಿಳಿಸುವಾಗ ಗೋವಿಂದ ಪೈ ಅವರು ಈ ಮಾತನ್ನ ತಿಳಿಸಿದ್ದಾರೆ. ನಮ್ಮ ಮನವನ್ನೊಂದೇ ಕಲಸು. ಮತ್ತೆ ಯಥಾ ರೀತಿಯಾಗಿ ಈ ಮಾತನ್ನ ಗೋವಿಂದ ಪೈ ಅವರ ಕನ್ನಡಿಗರ ತಾಯಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದ್ರು, ಗೋವಿಂದ ಪೈ ಅವರು ಕನ್ನಡಿಗರಿಗೆ ತಿಳಿಸಿದ್ದಾರೆ. ಯಾವ ಸಂದರ್ಭದಲ್ಲಿ, ಕನ್ನಡಿಗರು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು, ಕನ್ನಡಿಗರೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನೋದನ್ನು ಹೇಳುವಂತಹ ಸಮಯದಲ್ಲಿ ಈ ಮೇಲಿನ ವಾಕ್ಯವನ್ನ ಗೋವಿಂದ ಪೈ ಅವರು ನಮಗೆ ತಿಳಿಸಿದ್ದಾರೆ. ಹೊಂದಿಸಿ ಬರೆಯಿರಿ. ಬೇಲನಾಡು ಅಂದ್ರೆ ಬೇಲೂರು, ಬೇಲನಾಡು ಅಂದ್ರೆ ಬೇಲೂರು, ಶರ್ವ ಅಂದ್ರೆ ನೃಪತುಂಗ, ಗೋಲ್ಗೋಥ ಅಂದ್ರೆ ಇದು ಖಂಡಕಾವ್ಯ, ಗೋಲ್ಗೋಥ ಇದು ಖಂಡಕಾವ್ಯ, ಗಿಳಿಬಿಂಡು ಇದು ಏನ ಕವನ ಸಂಕಲನ. ಇಷ್ಟು
ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳಗಳನ್ನು ನೋಡ್ರಿ. ಹರಸು, ತಾಯಿ, ಸುತರ, ಗಾಯ, ಸುತರು ಎನ್ನುವಂತ ಉತ್ತರ ಬರ್ತದೆ. ಹಾಲು ಹರಿಯುವ, ದಿವಂ, ದಿವಂ ಎರಡನೇ ಉತ್ತರ. ಜೈನರಾದ ಪೂಜ್ಯಪಾದ ಕೊಂಡ ಕುಂದ ವರ್ಯರು ಮೂರನೇ ಉತ್ತರ. ನಾಲ್ಕನೇದು ಮೃಗದ ಸೇಡು ನಮ್ಮ ಪಾಡು. ಇಷ್ಟು ಆತ್ಮ ವಿದ್ಯಾರ್ಥಿಗಳೇ ಪ್ರಶ್ನೋತ್ತರಗಳ ಚರ್ಚೆ. ಇದರೊಂದಿಗೆ ಕನ್ನಡಿಗರ ತಾಯಿ ಪದ್ಯ ಭಾಗ ಮುಗಿತದ. ಮತ್ತೆ ಮುಂದಿನ ಅವಧಿಯಲ್ಲಿ ಮುಂದಿನ ಪಾಠ ಅಥವಾ ಪದ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.